ಹೆಸರು ವಿಜೇಂದ್ರ ಅಂತ. ನಾನು ಈಗ ಕಪ್ಪು ಹಂಸ ನೋಡೋಕ್ಕೆ ಅಂತ ಬಂದೆ ನಾನು. ಆದರೆ ನನಗೆ ಮೊದಲಿಂದನೇ ಒಂದು ಜಿಜ್ಞಾಸೆ ಇತ್ತು, ಇದೇನು ಕಪ್ಪು ಹಂಸ ಅಂತ. ಹಂಸ ಯಾವಾಗಲೂ ಬೆಳ್ಳಗಿರುತ್ತೆ, ಇದು ಕಪ್ಪು ಹಂಸ ಅಂತ ಯಾಕೆ ಇಟ್ಟಿದ್ದಾರೆ ಈ ಶೀರ್ಷಿಕೆ ಅಂತ ನಾನು ಅಂದ್ಕೊಂಡೆ. ಆದರೆ ನೋಡಿದ ಆಗ ಅನ್ನಿಸ್ತು, ಈ ನಮ್ಮ ಸಮಾಜದಲ್ಲಿ ಬೇರೆ ಬೇರೆ ಥರ ಇರುತ್ತೆ. ಹಂಸಗಳು ಗ್ರೇ ಹಂಸ ಇರ್ಬೋದು, ವೈಟ್ ಹಂಸ ಇರುತ್ತೆ, ಬ್ಲ್ಯಾಕ್ ಹಂಸ ಇರೋಲ್ಲ. ಹಂಸ ಯಾವಾಗಲೂ ವೈಟಾಗೇ ಇರುತ್ತೆ, ಆದರೆ ನಮ್ಮ ನೋಡುವ ದೃಷ್ಟಿ ಕಪ್ಪಾಗಿರುತ್ತೆ ಅನ್ನೋ ಅಂಶನ ಇಲ್ಲಿ ಹೆಚ್ಚಿಗೆ ತೋರಿಸಿದ್ದಾರೆ. ಇಲ್ಲಿ ಲಿಂಗದ ತಾರತಮ್ಯತೆಯನ್ನು ತೋರಿಸಿದ್ದಾರೆ. ಬಹುಶಃ ಇದನ್ನು ನೋಡ್ತಾ ಇದ್ದಾಗೆ ಒಂದು ಭಾವೋದ್ವೇಗಕ್ಕಾಗಿ ಬಹುಶಃ ಒಂದು ಕಣ್ಣಂಚಲ್ಲಿ ನೀರು ಬಂದರೂ ಕೂಡ ಅದೇನು ವಿಪರ್ಯಾಸ ಅಲ್ಲ. ಅದು ಒಂಥರ ಒಳ್ಳೆಯ ಸಿನಿಮಾ, ಒಳ್ಳೆಯ ಸಂದೇಶನ ಕೊಟ್ಟಿದ್ದಾರೆ ಸಮಾಜ.